ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ರೈತ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿವೆ. 1000ಕ್ಕೂ ಅಧಿಕ ಬೈಕ್ಗಳ ಮೂಲಕ ವಿಧಾನಸೌಧ ಮುತ್ತಿಗೆಗೆ ಯತ್ನಿಸಿದ ರೈತರನ್ನ ಪೊಲೀಸರು ತಡೆದಿದ್ದು ಸ್ಥಳದಲ್ಲಿ ತೀವ್ರ ಉದ್ವಿಗ್ನತೆ ಸೃಷ್ಟಿಯಾಗಿತ್ತು. ಈ ಕುರಿತು ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಕೆಐಎಡಿಬಿ ಭೂ ಸ್ವಾಧೀನದ ವಿರುದ್ಧ ರೈತರ ಆಕ್ರೋಶದ ಜ್ವಾಲೆ ಮತ್ತಷ್ಟು ಜೋರಾಗಿದೆ. ಭೂಮಿ ಉಳಿಸಿಕೊಳ್ಳಲು ಹೋರಾಟದ ಹಾದಿ ಹಿಡಿದಿರುವ ರೈತ ಸಂಘಟನೆಗಳು ಬೃಹತ್ ಬೈಕ್ ರ್ಯಾಲಿ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿದ್ವು. ಸುಮಾರು 1000ಕ್ಕೂ ಅಧಿಕ ಬೈಕ್ಗಳ ಮೂಲಕ ಬೆಂಗಳೂರಿನ ವಿಧಾನಸೌಧ ಮುತ್ತಿಗೆ ಹಾಕಲು ರೈತರು ಮುಂದಾಗಿದ್ರು. ಕಳೆದ 81 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸಿ ಸಾಕಷ್ಟು ಬಾರಿ ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಮಾರ್ಗ ಮಧ್ಯದಲ್ಲೇ ರೈತರ ಬೃಹತ್ ಬೈಕ್ ರ್ಯಾಲಿಗೆ ಪೊಲೀಸರು ಬ್ರೇಕ್ ಹಾಕಿದ್ರು. ಈ ವೇಳೆ ಪೊಲೀಸರು ಮತ್ತು ರೈತರ ನಡುವೆ ತೀವ್ರ ನೂಕಾಟ ತಳ್ಳಾಟ ನಡೆಯಿತು. ಬೈಕ್ ರ್ಯಾಲಿ ಬಿಡದಿದ್ರೆ ನುಗ್ಗಿಕೊಂಡು ಹೋಗೋದಾಗಿ ರೈತರು ಎಚ್ಚರಿಕೆ ನೀಡಿದ್ರು. ಇನ್ನು ಪರಿಸ್ಥಿತಿ ಕೈಮೀರದಂತೆ ತಡೆಯಲು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಎಸ್ಪಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಜಗನ್ನಾಥ್ ರೈ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ಪಿಎಐ ಹಾಗೂ 20ಕ್ಕೂ ಅಧಿಕ ಪಿಎಸ್ಐ ಸೇರಿದಂತೆ 1000ಕ್ಕೂ ಹೆಚ್ಚು ಸಿಬ್ಬಂದಿ ಪ್ರತಿಭಟನಾಕಾರರನ್ನ ನಿಯಂತ್ರಿಸಿದ್ರು. ಕೊನೆಗೆ ಸ್ಥಳಕ್ಕಾಗಮಿಸಿದ ಜಿಲ್ಲಾಧಿಕಾರಿಗಳು ಪ್ರತಿಭಟನಾಕಾರರ ಮನವಿ ಆಲಿಸಿದ್ರು. ಅವರು ಕೂಡ ಶಾಂತ ರೀತಿಯಿಂದ ಮಾಡಿ ಒಂದು ಮನವಿಯನ್ನು ಮಾಡಿದ್ರು. ಈ ಎಲ್ಲ ಪ್ರಕ್ರಿಯೆಗಳು ಜಿಲ್ಲಾ ಹಂತದಲ್ಲಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೂ ಕೂಡ ಗೊತ್ತಿದೆ. ಸರ್ಕಾರ ಹಂತದಲ್ಲಿ ಇಲಾಖೆಯ ಹಂತದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ನಾವು ಸೌಹಾರ್ದಯುತವಾಗಿ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಬೇಕು, ಅದ್ರ ಬಗ್ಗೆ ಭರವಸೆ ಕೊಡಬೇಕು ಅನ್ನೋ ಕೋರಿಕೆಯನ್ನು ಏನು ರೈತ ಮುಖಂಡರಿಟ್ಟರು. ಈಗ ನಾನು ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಹಿರಿಯ ಅಧಿಕಾರಿಗಳು ಖಂಡಿತವಾಗ್ಲೂ ಇಲಾಖೆ ಹಂತದಲ್ಲಿ ಒಂದು ಮೀಟಿಂಗನ್ನು ಆದಷ್ಟು ಶೀಘ್ರವಾಗಿ ನಾವು ಮಾಡಿಕೊಡ್ತೇವೆ, ಶೆಡ್ಯೂಲ್ ಮಾಡಿ ಅದನ್ನು ನಿಗದಿ ಮಾಡಿ ನಿಮಗೆ ಮಾಹಿತಿ ಕೊಡ್ತೇವೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ರೈತ ಮುಖಂಡರಿಗೂ ಕೂಡ ತಿಳಿಸಿದ್ದೇವೆ. ಸೌಹಾರ್ದಯುತವಾಗಿ ಈ ಒಂದು ಧರಣಿಯನ್ನು ಕೈಬಿಟ್ಟು ಸಮಯಾವಕಾಶವನ್ನು ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ, ರೈತ ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ನಮ್ಮೆಲ್ಲರ ಅಪೇಕ್ಷೆ, ನಮಗೆ ಒಂದು ಡಿಸಿಪ್ಲಿನ್ ಬೇಕಾಗಿದೆ. ನಾವು ರೈತಾಪಿ ಜನ, ನಾವು ಒಕ್ಕಲ್ತನ ಮಾಡೋರು, ನಾವು ಹಳ್ಳಿಗರು, ನಾವು ಅನಾಚಾರಗಳನ್ನ ಮಾಡಿ ನಮಗೆ ಗೊತ್ತಿಲ್ಲ, ಕಲ್ಲೊಡೆದು ಗೊತ್ತಿಲ್ಲ, ಬೆಂಕಿ ಹಚ್ಚಿ ಗೊತ್ತಿಲ್ಲ. ಆ ಕಾರಣಕ್ಕೆ ಪೊಲೀಸರು ಎಷ್ಟು ಸಂಖ್ಯೆಲಾದ್ರೂ ಇರಲಿ, ನಾವೇನು ಅದಕ್ಕೇನು ಅಂಜಬೇಕಾಗಿಲ್ಲ, ಹಳಕಬೇಕಾಗಿಲ್ಲ. ನಮ್ಮ ದಿಟ್ಟವಾದಂತ ಗುರಿ ಒಂದೇ, ನಾವು ಇಲ್ಲಿಂದ ಶಿಸ್ತುಬದ್ಧವಾಗಿ ಹೊರಡಬೇಕು. ಮತ್ತೆ ಮಾಡಿಕೊಂಡು ಮೋಟರ್ ಸೈಕಲ್ಗಳು ತಾವು ತಯಾರಿಯನ್ನ ನಡೆಸ್ಕೋಬೇಕು. 4 ಲೈನ್ ಮಾಡಬೇಕು. ಮೋಟರ್ ಸೈಕಲ್ ಇರ್ತಕ್ಕಂಥವ್ರು ಎಲ್ಲರೂ ಕೂಡ 4 ಲೈನ್ ಮಾಡ್ಕೋಬೇಕು. ಮತ್ತೆ ಇಲ್ಲಿರ್ತಕ್ಕಂಥ ರೈತರು ಒಂದೊಂದು ಬೈಕಿಗೆ ಒಬ್ಬೊಬ್ಬರಂಗೆ ಕೂತ್ಕೋಬೇಕು. ಈಗ ಈ ಒಂದು ಜಾಥಾ ಕಾರ್ಯಕ್ರಮ ಏನು ರ್ಯಾಲಿ ಪ್ರಾರಂಭ ಆಗುತ್ತೆ. ಚಿಕ್ಕಬಳ್ಳಾಪುರ ನಗರದ ಒಳಗಡೆಯಿಂದ ಮೆರವಣಿಗೆ ಪ್ರಾರಂಭ ಆಗಿ ವಿಧಾನಸೌಧದವರೆಗೆ ಇದು ನಡಿಬೇಕಾಗಿದೆ. ಹಾಗಾಗಿ ಬಂಧುಗಳೇ, ಈ ಕಾರ್ಯಕ್ರಮವನ್ನ ನಾವು ಈಗಾಗಲೇ 12 ಗಂಟೆ 10 ನಿಮಿಷ ಆಗೋಯ್ತು. ಆ ಕಾರಣಕ್ಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಬೈಕ್ ಇರ್ತಕ್ಕಂಥವ್ರು ಬೈಕ್ ತಂದಿರ್ತಕ್ಕಂಥ ಕೂಡ ಲೈನ್ ಮಾಡ್ಕೋಬೇಕು. ಮುಖ್ಯ ಅತಿಥಿಗಳು ಮತ್ತೆ ಪ್ರಮುಖರು ಆ ರ್ಯಾಲಿಯ ಮುಂಭಾಗಕ್ಕೆ ಬರ್ತಾರೆ. ಮತ್ತೆ ನಮ್ಮ ಮಹಿಳಾ ಮುಖಂಡರುಗಳು, ತಾಯಂದಿರು ಎಲ್ಲ ಏನು ರ್ಯಾಲಿ ಮುಂಭಾಗಕ್ಕೆ ಬರ್ತಾರೆ. ರ್ಯಾಲಿಯನ್ನ ಪ್ರಾರಂಭ ಆದ ಮೇಲೆ ಈಗ ತಾವೆಲ್ಲ ಪ್ರಯಾಣ ಮಾಡಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಬೈರೇಗೌಡರು ಆ ಕಡೆ ಬರ್ತಾರೆ, ನಾರಾಯಣ ಸ್ವಾಮಿ ಎಲ್ಲ, ಆನಂದ್ ಪಟೇಲ್ರು ಬರ್ತಾರೆ. ನಮ್ಮ ಮುಂದಿನ 15 ದಿನಗಳ ಒಳಗೆ ಕೆಐಎಡಿಬಿ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸೋದಾಗಿ ರೈತರಿಗೆ ಭರವಸೆ ಕೊಟ್ಟರು. ಡಿಸಿ ಭರವಸೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಪ್ರತಿಭಟನೆ ಶಾಂತವಾಗಿದೆ. ಒಟ್ಟಾರೆ ಕೆಐಎಡಿಬಿ ಭೂ ಸ್ವಾಧೀನದ ವಿರುದ್ಧ ಚಿಕ್ಕಬಳ್ಳಾಪುರ ರೈತರು ಸದ್ಯಕ್ಕೆ ಅಧಿಕಾರಿಗಳ ಭರವಸೆ ಮೇರೆಗೆ ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಆದರೆ 15 ದಿನಗಳಲ್ಲಿ ಪರಿಹಾರ ಸಿಗದಿದ್ರೆ ಹೋರಾಟ ಮತ್ತಷ್ಟು ತೀವ್ರಗೊಳ್ಳೋದು ಯಾವುದೇ ಅನುಮಾನ ಇಲ್ಲ. ಆದರೆ 15 ದಿನಗಳಲ್ಲಿ ಪರಿಹಾರ ಸಿಗದಿದ್ರೆ ಹೋರಾಟ ಮತ್ತಷ್ಟು ತೀವ್ರಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.
ಆದರೆ ಕೆಐಎಡಿಬಿ ಪರ ಇರುವ ರೈತರು ಸಹ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿರೋದು ಗೊಂದಲದ ಗೂಡಾಗಿ ಪರಿಣಮಿಸಿದೆ.